ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮೃತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಪರೀಕ್ಷೆಯ ಬಗ್ಗೆ ಒಂದು ಕವಿತೆಯನ್ನು ವಾಚನ ಮಾಡುತ್ತಿದ್ದೇನೆ. ಹಲವಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ವರ್ಷವಿಡೀ ಉತ್ತಮವಾಗಿ ತಯಾರಿ ನಡೆಸುತ್ತಾರೆ. ಎಲ್ಲ ವಿಷಯಗಳ ಬಗ್ಗೆಯೂ ಜ್ಞಾನವಿರುತ್ತದೆ. ಆದರೆ ಫಲಿತಾಂಶ ಬಂದಾಗ ನಿರೀಕ್ಷಿತ ಅಂಕಗಳು ಬಂದಿರುವುದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಉತ್ತರ ಬರೆಯುವುದು ವಿಧಾನ ಅಥವಾ ಪ್ರಸ್ತುತಿ. ಪರೀಕ್ಷೆಯಲ್ಲಿ ಕೆಲವು ಸರಿಯಾದ ಉತ್ತರ ಬರೆದರೆ ಸಾಲದು. ಅದನ್ನು ಪರೀಕ್ಷಕರಿಗೆ ಸುಲಭವಾಗಿ ಅರ್ಥವಾಗುವಂತೆ ಬರೆಯುವ ಶೈಲಿಯೂ ಅಷ್ಟೇ ಮುಖ್ಯವಾಗಿರುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸುಲಭವಾಗಿ ಹೆಚ್ಚು ಅಂಕ ಪಡೆಯಲು ಸಹಾಯ ಮಾಡುವ ಕೆಲವು ಪ್ರಮುಖ ಬರವಣಿಗೆಯ ತಂತ್ರಗಳು ಇಲ್ಲಿವೆ. ಈಗ ನಾನು ಹೇಳುತ್ತೇನೆ. ಮೊದಲನೇ ಪಾಯಿಂಟ್, ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಉತ್ತರ ಬರೆಯಲು ಆರಂಭಿಸುವ ಮುನ್ನ ಪ್ರಶ್ನೆಯನ್ನು 2 ಬಾರಿ ಓದಿ. ಪ್ರಶ್ನೆಯಲ್ಲಿ ನಿಖರವಾಗಿ ಏನು ಕೇಳಿದ್ದಾರೆ ಎಂಬುದನ್ನು ಗ್ರಹಿಸಿ. ಅದು ಎಷ್ಟು ಅಂಕದ ಪ್ರಶ್ನೆ ಎಂಬುದರ ಆಧಾರದ ಮೇಲೆ ಉತ್ತರವನ್ನು ಗಾತ್ರವಾಗಿ ನಿರ್ಧರಿಸಿ. ಕೆಲವು 1 ಅಂಕದ ಪ್ರಶ್ನೆಗೆ ಪುಟಗಟ್ಟಲೆ ಬರೆಯುವುದರಿಂದ ಸಮಯ ವ್ಯರ್ಥವಾಗುತ್ತದೆ. 2ನೇ ಪಾಯಿಂಟ್, ಸ್ವಚ್ಛ ಮತ್ತು ಸ್ಪಷ್ಟವಾದ ಹಸ್ತಾಕ್ಷರವಿರಲಿ. ಉತ್ತರ ಪತ್ರಿಕೆ ನೋಡಲು ಆಕರ್ಷವಾಗಿದ್ದರೆ ಮೌಲ್ಯಮಾಪಕರಿಗೆ ನಿಮ್ಮ ಮೇಲೆ ಉತ್ತಮ ಅಭಿಪ್ರಾಯ ಮೂಡುತ್ತದೆ. ಅಕ್ಷರಗಳು ಮುತ್ತಿನಂತಿಲ್ಲದಿದ್ದರೂ ಓದಲು ಸುಲಭವಾಗಿರುವುದಂತೆ ಸ್ಪಷ್ಟವಾಗಿರಲಿ. ಪದಗಳು ಮತ್ತು ಸಾಲುಗಳ ನಡುವೆ ಸೂಕ್ತ ಅಂತರವಿರಲಿ. ತಪ್ಪುಗಳಾದಾಗ ಗೀಚಬೇಡಿ. ಒಂದು ಅಡ್ಡಗೆರೆ ಎಳೆದು ಮುಂದೆ ಬರೆಯಿರಿ. 3ನೇ ಪಾಯಿಂಟ್, ಪ್ರಮುಖ ಪದಗಳನ್ನು ಹೈಲೈಟ್ ಮಾಡಿ. ನೀವು ಬರೆದ ಉತ್ತರದ ಪ್ರಮುಖ ಅಂಶಗಳು ಪರೀಕ್ಷಕರಿಗೆ ಕಣ್ಣಿಗೆ ನೇರವಾಗಿ ಬೀಳುವಂತೆ ಮಾಡುವುದು ಜಾಣತನ. ಪ್ರಮುಖ ಇಸವಿಗಳು, ವಿಜ್ಞಾನಿಗಳ ಹೆಸರುಗಳು, ಸೂತ್ರಗಳು, ಡೆಫಿನೇಷನ್ಸ್ ಕೆಳಗೆ ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಿ ಬರೆಯಿರಿ. 4ನೇ ಪಾಯಿಂಟ್, ಉತ್ತರಗಳನ್ನು ಪಾಯಿಂಟ್ಗಳಲ್ಲಿ ಬರೆಯಿರಿ. ದೊಡ್ಡ ಪ್ಯಾರಾಗ್ರಾಫ್ಗಳಲ್ಲಿ ಉತ್ತರ ಬರೆದರೆ ಮುಖ್ಯ ಅಂಶಗಳು ಕಳೆದು ಹೋಗಬಹುದು. ಪ್ಯಾರಾಗ್ರಾಫ್ಗಳ ಬದಲು 1, 2, 3 ಎಂದು ಕ್ರಮಾಂಕ ನೀಡಿ ಪಾಯಿಂಟ್ಗಳ ರೂಪದಲ್ಲಿ ಬರೆಯಿರಿ. ಇದು ಮೌಲ್ಯಮಾಪಕರಿಗೆ ಉತ್ತರವನ್ನು ಓದಲು ಮತ್ತು ಅಂಶಗಳನ್ನು ನೀಡಲು ತುಂಬ ಅನುಕೂಲ ಮಾಡಿಕೊಡುತ್ತದೆ. ಉಪಶೀರ್ಷಿಕೆಗಳು ಬಳಕೆ. ದೊಡ್ಡ ಉತ್ತರಗಳನ್ನು ಬರೆಯುವಾಗ ಉಪಶೀರ್ಷಿಕೆಗಳನ್ನು ಕಡ್ಡಾಯವಾಗಿ ಬಳಸಿ. ಉದಾಹರಣೆ, ಪೀಠಿಕೆಗಳಲ್ಲಿ ಕಾರಣಗಳು, ಪರಿಣಾಮಗಳು, ಲಾಭ ನಷ್ಟಗಳು ಮತ್ತು ಉಪಸಂಹಾರ. ಇದು ನಿಮ್ಮ ಉತ್ತರವನ್ನು ಹೆಚ್ಚು ಕ್ರಮಬದ್ಧವಾಗಿ ಕಾಣುವಂತೆ ಮಾಡುತ್ತದೆ. 6ನೇ ಪಾಯಿಂಟ್, ಚಿತ್ರಗಳು ಮತ್ತು ನಕ್ಷೆಯ ಬಳಕೆ. ವಿಜ್ಞಾನ, ಭೂಗೋಳಶಾಸ್ತ್ರ ಅಥವಾ ಗಣಿತ ವಿಷಯಗಳಲ್ಲಿ ಎಲ್ಲಿ ಅಗತ್ಯವಿರುತ್ತದೋ ಅಲ್ಲಿ ಚಿತ್ರಗಳನ್ನು ಬಿಡಿಸಿ. ಸರಿಯಾದ ಭಾಗಗಳನ್ನು ಗುರುತಿಸಿದ ಸ್ವಚ್ಛವಾದ ಚಿತ್ರವು ನಿಮ್ಮ ಅಂಕಗಳನ್ನು ಗಮನಾರ್ಹ ಹೆಚ್ಚಿಸುತ್ತದೆ. ಚಿತ್ರಗಳಿಗೆ ಸದಾ ಪೆನ್ಸಿಲ್ ಬಳಸಿ. 7ನೇ ಪಾಯಿಂಟ್, ಅಂಚು ಮತ್ತು ಅಂತರ ಕಾಯ್ದುಕೊಳ್ಳಿ. ಉತ್ತರ ಪತ್ರಿಕೆಯ ಎಡ ಮತ್ತು ಬಲಭಾಗದಲ್ಲಿ ಸೂಕ್ತ ಮಾರ್ಜಿನ್ ಇರಲಿ. ಒಂದು ಪ್ರಶ್ನೆಗೆ ಉತ್ತರ ಮುಗಿದ ನಂತರ ಕನಿಷ್ಠ 2 ಸಾಲುಗಳ ಅಂತರ ಬಿಟ್ಟು ಮುಂದಿನ ಉತ್ತರವನ್ನು ಆರಂಭಿಸಿ. ಪ್ರಶ್ನೆ ಸಂಖ್ಯೆಗಳನ್ನು ಮಾರ್ಜಿನ್ನ ಹೊರಗೆ ಸ್ಪಷ್ಟವಾಗಿ ನಮೂದಿಸಿ. 8ನೇ ಪಾಯಿಂಟ್, ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್. ಪರೀಕ್ಷಾ ಕೊಠಡಿಯಲ್ಲಿ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ. ಮೊದಲು ನಿಮಗೆ ಚೆನ್ನಾಗಿ ಗೊತ್ತಿರುವ ಹಾಗೂ ಸುಲಭವಾದ ಪರೀಕ್ಷೆಗಳಿಗೆ ಉತ್ತರಿಸಿ. ಕಷ್ಟವಾದ ಅಥವಾ ಗೊಂದಲವಿರುವ ಪ್ರಶ್ನೆಗಳಿಗೆ ಕೊನೆಯಲ್ಲಿ ಉತ್ತರಿಸಿ. ಸಮಯ ಮೀಸಲಿಡಿ. ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವೆಂದು ಅಲ್ಲೇ ಸಮಯ ವ್ಯರ್ಥ ಮಾಡಬೇಡಿ. 9ನೇ ಪಾಯಿಂಟ್, ಪುನರ್ ಪರಿಶೀಲನೆ. ಪರೀಕ್ಷೆ ಮುಗಿಯಲು 10 ನಿಮಿಷ ಇರುವಾಗಲೇ ಬರೆಯುವುದನ್ನು ಪೂರ್ಣಗೊಳಿಸಿ. ಉಳಿದ ಸಮಯದಲ್ಲಿ ಪ್ರಶ್ನೆ ಸಂಖ್ಯೆಗಳು ಸರಿಯಾಗಿ ಹಾಕಿದ್ದೀರಾ, ಯಾವುದಾದರೂ ಪ್ರಶ್ನೆ ಬಿಟ್ಟು ಹೋಗಿದೆಯೇ ಎಂಬುದನ್ನು ಕಡ್ಡಾಯವಾಗಿ ಪರಿಶೀಲಿಸಿದರೆ ನೀವು ಬರೆದ ಪ್ರಶ್ನೆ ಪತ್ರಿಕೆಯು ಯಶಸ್ವಿಯಾಗುತ್ತದೆ. ಧನ್ಯವಾದಗಳು. ಇಂತಿ ನಿಮ್ಮ ಸ್ಮೃತಿ.